ಕಾರ್ಸಿನೋಜೆನ್ಸ್ ಅಂದರೆ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್. ಈ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟು ಯಾವ ರೂಪದಲ್ಲಾದರೂ ಇರ್ಬೋದು. ಸಾಮಾನ್ಯ ನಾವು ಕಾಣುವಂಥದ್ದು ತಂಬಾಕು, ಮದ್ಯಪಾನ, ಆಹಾರದ ವ್ಯತ್ಯಾಸ ಮತ್ತು ರೇಡಿಯೇಷನ್, ಸೂರ್ಯವಿಕಿರಣಗಳು, ಇವೆಲ್ಲ ಸಾಮಾನ್ಯವಾಗಿ ಕಂಡುಬರುವಂಥ ಕಾರಣಗಳು. ಒಂದೇ ಒಂಥರ ಪ್ಯಾರಸೈಟ್ ಅಂತೀವಿ, ಶಿಸ್ಟೋಸೋಮಾ ಅಂತ ಒಂದು ಪ್ಯಾರಸೈಟು, ಅದು ಬ್ಲ್ಯಾಡರ್ ಒಳಗೆ ಸೇರಿಕೊಂಡಾಗ, ಅಂದರೆ ಯೂರಿನರಿ ಬ್ಲ್ಯಾಡರ್ ಒಳಗೆ ಸೇರಿಕೊಂಡಾಗ ಅದು ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ನಮಸ್ಕಾರ ವೀಕ್ಷಕರೇ, ನನಗೆ ಇಂದು ಬಹಳ ಸುದಿನ. ಯಾಕೆ ಅಂತಂದರೆ ನನ್ನ ಲೈಫ್ ಲಾಂಗ್ ಕ್ರೇವಿಂಗ್ ಅಥವಾ ನನ್ನ ಪ್ಯಾಷನ್ ಏನಪ್ಪ ಅಂದರೆ ಒಂದು ಕ್ಯಾನ್ಸರ್ ಅವೇರ್ನೆಸ್ ಮತ್ತು ಕ್ಯಾನ್ಸರ್ ತಪಾಸಣೆ, ಇವೆರಡರಲ್ಲೂ ತೊಡಗಿಸ್ಕೊಂಡು ರೋಗಿಗಳಿಗೆ ಒಂದು ಸಾಂತ್ವನ ಹೇಳುವ ನಿಟ್ಟಿನಲ್ಲೋ ಅಥವಾ ಅವರಿಗೆ ಚಿಕಿತ್ಸೆ ದೊರಕಿಸುವ ನಿಟ್ಟಿನಲ್ಲೋ ಲೈಫ್ ಲಾಂಗ್ ಪ್ರಯತ್ನ ಪಡ್ತಾನೇ ಇದ್ದೀನಿ. ಈ ನಿಟ್ಟಿನ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿದೆ. ಇದ್ರ ಜೊತೆಗೆ ಕ್ಯಾನ್ಸರ್ ರೋಗದ ಬಗ್ಗೆ ತುಂಬ ಜನರಲ್ಲಿ ಭಯ ಮೂಡಿದೆ. ಯಾಕೆ ಅಂತಂದರೆ ಇದು ದಿನೇ ದಿನೇ ಹೆಚ್ಚಾಗುತ್ತಿರುವ ರೋಗ. ಇದು ಹೆಚ್ಚಾಗುತ್ತಿದ್ದಕ್ಕೆ ಕಾರಣ ಅನೇಕಗಳಿದ್ದರೂ ಕೂಡ ಆದರೆ ಹಿಂದೆ ಇರೋ ಭಯ ಹೋಗಲಾಡಿಸ್ಕೊಳ್ಳೋದು ಅತಿ ಮುಖ್ಯ. ಯಾಕೆ ಅಂತಂದರೆ ಎಷ್ಟೋ ಜನರಲ್ಲಿ ಅಜ್ಞಾನದಿಂದನೇ ಆ ಭಯಕ್ಕೇ ಶರಣಾಗಿ ಅವರು ಚಿಕಿತ್ಸೆಗೂ ಬರುವುದಿಲ್ಲ, ತಪಾಸಣೆಗೂ ಬರುವುದಿಲ್ಲ, ಹಾಗೂ ಆ ಸೂಚನೆಗಳಿದ್ದಾಗ ಕೂಡ ವೈದ್ಯರು ನೋಡೋದಕ್ಕೆ ಮುಂದೆ ಹಾಕುತ್ತಾ ಹೋಗುತ್ತಾರೆ. ಇದೆಲ್ಲ ಕಾರಣಗಳಿಂದ ಕ್ಯಾನ್ಸರ್ ರೋಗ ಉಲ್ಬಣಗೊಳ್ತಾ ಹೋಗುತ್ತೆ ಮತ್ತು ಚಿಕಿತ್ಸೆಗೆ ಸ್ಪಂದಿಸದೇ ಹೋಗುತ್ತೆ. ಈ ಕಾರಣದಿಂದ ನಾವು ಕ್ಯಾನ್ಸರನ್ನು ಎಷ್ಟು ಶೀಘ್ರವಾಗಿ ಪತ್ತೆ ಮಾಡ್ತೀವಿ, ದೇಹದಲ್ಲಿ ಅದು ಉತ್ಪತ್ತಿಯಾದ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಗಾತ್ರ ಇದ್ದಾಗಲೇ ನಾವು ಅದನ್ನು ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಡ್ತೀವಿ, ಅಷ್ಟು ಬೇಗ ಮತ್ತು ಇನ್ನೂ ಅದೇ ವರ್ಷಗಳ ಕಾಲ ಅದನ್ನು ಗುಣಪಡಿಸ್ಲೂಬಹುದು ಆರಾಮಾಗಿ. ಕೆಲವು ಜನಗಳಲ್ಲಿ ಕ್ಯಾನ್ಸರ್ ಅಂದರೆ ಭೀತಿ ಇರೋದು ಯಾಕೆ ಅಂದರೆ ಎಷ್ಟೋ ಸಿನಿಮಾಗಳಲ್ಲಿ ನೋಡಿರುವಂಥ, ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರೋದಂಥ ಕೆಲವು ಸಾವು ನೋವುಗಳು ನೋಡಿದಾಗ ಅವ್ರಿಗೆ ಇದ್ರ ಬಗ್ಗೆ ತುಂಬ ಭೀತಿ ಉತ್ಪತ್ತಿಯಾಗ ಸಹಜ. ಆದರೆ ನಾನು ಹೇಳೋದೇನು ಅಂದರೆ ಎಷ್ಟೋ ಜನರಲ್ಲಿ ಇವಾಗ ಡಯಾಬಿಟೀಸು, ಶುಗರು, ಡಯಾಬಿಟೀಸು, ಬಿ ಪಿ ಎಲ್ಲ ಇರುತ್ತೆ. ಆದರೂ ಕೂಡ ಆ ಡಯಾಬಿಟಿಸ್ ಬಿ ಪಿ ಕಾಯಿಲೆನ ಕೇವಲ ಮಾತ್ರೆ ರೂಪ ಅಥವಾ ಇಂಜೆಕ್ಷನ್ ಮೂಲಕ 1 ದಿವಸಗಳ ಮಾತ್ರ ಕಂಟ್ರೋಲ್ ಮಾಡ್ಬೋದು, 1 ದಿವಸ ಮಾತ್ರ ಗುಣಪಡಿಸ್ಬೋದು. ಇನ್ನು ಮುಂದಿನ ದಿವಸಕ್ಕೆ ಇನ್ನೊಂದು ಮಾತ್ರೆ ತೊಗೋಬೇಕಾಗತ್ತೆ, ಇನ್ನು ಮುಂದಿನ ದಿವಸಕ್ಕೆ ಇನ್ನೊಂದು ಮಾತ್ರೆ, ಹೀಗೆ 1 ದಿನಗಳ ಮಟ್ಟ ಮಾತ್ರ ಕಂಟ್ರೋಲ್ ಮಾಡುವಂಥ ಶುಗರು, ಬಿ ಪಿ ಕಾಯಿಲೆಗಳನ್ನ ಸರಳವಾಗಿ ಸ್ವೀಕರಿಸುವ ಜನ ಅದೇ ಕ್ಯಾನ್ಸರ್ ರೋಗನ ಕೇವಲ ಫಸ್ಟ್ 3 ಮಂತ್ಸ್ ಮಾತ್ರ ಟ್ರೀಟ್ ಮಾಡಿದರೆ ಲೈಫ್ ಲಾಂಗ್ ಆರಾಮಾಗಿರ್ಬೋದಲ್ಲ. ಅದನ್ನು ಯಾಕೆ ಗುರುತಿಸ್ತಿಲ್ಲ ಅಂತ ನನಗೆ ಆಶ್ಚರ್ಯ. ಇದು ಅರಿವಿನ ಕೊರತೆ ಅಂತ ಅನ್ಸುತ್ತೆ ನನಗೆ. ಮುಖ್ಯವಾಗಿ ನಾವೇನು ಗಮನಿಸಬೇಕು ಅಂದರೆ ಕ್ಯಾನ್ಸರ್ ರೋಗನ ಅತಿ ಶೀಘ್ರದಲ್ಲಿ, ಅಂದರೆ ಅತಿ ಸಣ್ಣ ಗೆಡ್ಡೆ ಆಗಿದ್ದಾಗಲೇ, ಸಣ್ಣ ಅಲ್ಸರ್ ಆಗಿದ್ದಾಗಲೇ ಕಂಡುಹಿಡಿದ್ಬಿಟ್ಟು ಅದಕ್ಕೆ ಅದು ಹರಡದೇ ಇದ್ದಾಗಲೇ, ಹರಡಕ್ಕೆ ಮುಂಚೆನೇ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸ್ಕೊಟ್ರೆ ಆ ವ್ಯಕ್ತಿ ಸಂಪೂರ್ಣ ಗುಣಮುಖವಾಗಿ 16 ವರ್ಷಗಳ ಕಾಲ ಬದುಕ್ಬೋದು. ಮತ್ತು ಡಾಕ್ಟ್ರನ್ನ ಪದೇ ನೋಡಬೇಕಾದ ವ್ಯವಸ್ಥೆನೂ ಇಲ್ಲ. 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಡಾಕ್ಟ್ರ್ ನೋಡಿದ್ರೆ ಸಾಕು. ಮಧ್ಯದಲ್ಲಿ ಯಾವ ಚಿಕಿತ್ಸೆನೂ ಬೇಕಾಗಲ್ಲ. ಈ ರೀತಿ ಕ್ಯಾನ್ಸರು ಬೇರೆ ರೋಗಗಳಿಗಿಂತ ಸರಳವಾಗೇ ಚಿಕಿತ್ಸೆ ಮಾಡುವಂಥ ರೋಗ. ಇದ್ರ ಬಗ್ಗೆ ಭಯ ಭೀತಿ ಬೇಕಾಗಿಲ್ಲ. ಯಾರು ಕ್ಯಾನ್ಸರ್ ಬಂದಾಗ ಧೈರ್ಯವಾಗಿ ಎದುರಿಸಿ ಅದನ್ನು ನನಗೆ ಯಾಕೆ ಬಂತು, ನನಗೇನು ಬರೋಕ್ಕೆ ಸಾಧ್ಯವೇ ಇಲ್ಲ, ನಾನು ಎದುರಿಸ್ತೀನಿ, ಯಾವುದೇ ಟ್ರೀಟ್ಮೆಂಟ್ಗೂ ಯಾವ ಟ್ರೀಟ್ಮೆಂಟ್ಗೂ ಹೆದರದನ್ನೇ ತೊಗೋತೀನಿ ನಾನು ಅಂತ ಧೈರ್ಯವಾಗಿ ಯಾರು ವರ್ತಿಸ್ತಾರೆ ಅವರು ಹೆಚ್ಚು ವರ್ಷಗಳ ಕಾಲ ಬದುಕಿದ ನಿದರ್ಶನಗಳು ವಿಫಲವಾಗಿವೆ. ಹೀಗಾಗಿ ಕ್ಯಾನ್ಸರ್ನ ಕೋಪದಿಂದ ಮತ್ತು ಧೈರ್ಯವಾಗಿ ಎದುರಿಸಿದವ್ರಿಗೆ ಹೆಚ್ಚು ವರ್ಷಗಳ ಕಾಲ ಬದುಕಿದಂಥ ಉದಾಹರಣೆ ಹೆಚ್ಚು ಅಂತ ಇತ್ತೀಚಿನ ವರದಿಗಳು ಹೇಳ್ತಾ ಇದೆ. ಈ ಕಾರಣದಿಂದ ಯಾರೇ ಕ್ಯಾನ್ಸರ್ ಬಂದರೂ ಹೆದರ್ಕೋಬೇಡಿ. ಇದು ಒಂದು ನಾಯಿ ಇದ್ದಂಗೆ. ನಾಯಿನ ನಾವು ಹೆದರ್ಕೊಂಡ್ರೆ ಬಂದು ಕಚ್ಚಿಬಿಡ್ತದು. ಆದರೆ ಅದೇ ನಾಯಿನ ಹೆದರ್ಸ್ಕೊಂಡು ಹೋದರೆ, ವಿವೇಕಾನಂದ ಹತ್ರ ಹೆದರ್ಸ್ಕೊಂಡು ಹೋಗ್ತಾರೆ ನೋಡಿ, ಆ ಥರ ಹೆದರ್ಸ್ಕೊಂಡು ಹೋದರೆ ಅದು ಲೈಫ್ ಲಾಂಗ್ ನಮ್ಮನ್ನು ಕಚ್ಚಲ್ಲ. ಇದು ಯಾಕೆ ಉದಾಹರಣೆ ಹೇಳಿದೆ ಅಂದರೆ, ಈ ಕ್ಯಾನ್ಸರ್ ರೋಗ ಅಂತ ನಿಮಗೆಲ್ಲರಿಗೂ ಭಯ ಇರ್ಬೋದು. ಇದು ಹೇಗೆ ಉತ್ಪತ್ತಿ ಆಗ್ತದೆ ದೇಹದಲ್ಲಿ, ಹೇಗೆ ಬರುತ್ತೆ ನನ್ನ ದೇಹಕ್ಕೆ, ನಾನು ಇದು ಪಾಪ ಮಾಡಿದ್ರೆ ಬರುತ್ತಾ, ಕರ್ಮದಿಂದ ಬರುತ್ತಾ, ಈ ರೀತಿ ನಾನಾ ವ್ಯಥೆಗಳು ನಮ್ಮ ಸಮಾಜದ ಹಾಸುಹೊಕ್ಕಾಗಿರ್ತವೆ. ನಮಗೆ ಬಂದ ರೋಗಿಗಳು ಕೇಳೋದೇ ಆ ಕ್ವಶನ್ಗಳು. ಆದರೆ ಇದಕ್ಕೆ ಪುರಾವೆಗಳಿಲ್ಲ ಅಥವಾ ಸಾಮರ್ಥ್ಯ ಇಲ್ಲ. ಮುಖ್ಯವಾಗಿ ಏನು ಗಮನಿಸಬೇಕು ಅಂದರೆ, ನಮ್ಮ ದೇಹದಲ್ಲಿ 600 ಬಿಲಿಯನ್ಗಿಂತ ಹೆಚ್ಚು ಜೀವಕೋಶಗಳಿವೆ.
ಆ ಜೀವಕೋಶಗಳು ಎಲ್ಲಿ ಬಂತು ನಮಗೆ ಅಂತ ಯಾರಾದರೂ ಗಮನಿಸಿದರೆ ಒಂದು ನಿಜವಾಗ್ಲೂ ಒಳ್ಳೆ ನಿಮಗೆ ಅಧ್ಯಾತ್ಮ ವಿದ್ಯೆನೇ ಆಗುತ್ತೆ. ಯಾಕೆಂದರೆ ಈ ಜೀವಕೋಶಗಳ ಪ್ರಾರಂಭ ನಮ್ಮ ತಂದೆ ತಾಯಿಗಳಿಂದ ಕೊಟ್ಟಂಥ ವೀರ್ಯಾಣು ಮತ್ತು ಅಂಡಾಣುಗಳಿಂದ ಉತ್ಪತ್ತಿಯಾದ ಒಂದು ಜೀವಕೋಶದ ಸಮೂಹ. ಮೊದಲನೇ ಸಮ್ಮಿಲನದಲ್ಲಿ ತಂದೆ ತಾಯಿಗಳಲ್ಲಿ ಅರ್ಧ ಜೀವಕೋಶ ತಾಯಿಯಿಂದ ಬಂದಿರುತ್ತೆ, ಅದು 23 ಕ್ರೋಮೋಸೋಮ್ಸ್ಗಳ ಒಂದು ಗುಂಪು. ಇನ್ನು ಅರ್ಧ ಜೀವಕೋಶ ತಂದೆಯಿಂದ ಬಂದಿರುತ್ತೆ, ಅದು ವೀರ್ಯಾಣುವಿನಿಂದ ಬಂದಂಥ 23 ಕ್ರೋಮೋಸೋಮ್ಗಳ ಒಂದು ಗುಂಪು. ಇವೆರಡು ಮಿಲನ ಆದಾಗ 23 ಪೇರ್, 23 ಜೊತೆ ಕ್ರೋಮೋಸೋಮ್ಗಳ ಜೊತೆ ಮೊದಲನೇ ಜೀವಕೋಶ ಪ್ರಾರಂಭ ಆಗುತ್ತೆ ತಾಯಿ ಗರ್ಭದಲ್ಲಿ. ಅದು ಯಾವ ರೀತಿ ಅದ್ಭುತವಾದ ರೀತಿಯಲ್ಲಿ ಡಿವೈಡ್ ಆಗ್ತೀವಿ, ಡಿವೈಡ್ ಅಂತ ಅನ್ನೋದ್ರು ಮಲ್ಟಿಪ್ಲಿಕೇಶನ್ ಅಂತ ಆದರೂ ಹೇಳ್ಬೋದು. ಯಾಕೆಂದರೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ. 3 ಡೈಮೆನ್ಷನಲ್ ಜಿರಾಕ್ಸ್ ಅಂತೀವಲ್ಲ, ಆ ಥರ 3 ಡೈಮೆನ್ಷನಲ್ ಜಿರಾಕ್ಸ್ ಆಗ್ತಾ ಹೋಗಿ ಕಟ್ಟಕಡೆ ಮಗು ಹುಟ್ಟೋ ಹೊತ್ತಿಗೆ ಅದರಲ್ಲಿ ಒಂದು 600 ಬಿಲಿಯನ್ ಜೀವಕೋಶಗಳು ಉತ್ಪತ್ತಿಯಾಗಿರುತ್ತೆ. ಈ ಒಂದೊಂದು ಜೀವಕೋಶಗಳು ಮಾನವನ ಒಂದು ಪ್ರತಿರೂಪ ಅಂತಲೇ ಹೇಳ್ಬೋದು. ಯಾಕೆಂದರೆ ತಾಯಿ ಕೊಟ್ಟಂಥ ಅರ್ಧ ಪ್ರತಿರೂಪ, ತಂದೆ ಕೊಟ್ಟಂಥ ಅರ್ಧ ಪ್ರತಿರೂಪ, ಇದೆರಡೂ ಸಮ್ಮಿಲನವಾದಾಗ ಒಂದು ಪ್ರತಿರೂಪ ಬರುತ್ತೆ, ಅದೇ ಮಗುವಿನ ಮೂಲ ಪ್ರತಿರೂಪ. ಅದಕ್ಕೆ ಸ್ಟೆಮ್ ಸೆಲ್ ಅಂತೀವಿ. ಅದು ಮುಂದಕ್ಕೆ ಬೆಳೀತಾ ಹೋದಾಗ, ಅದು ವೃದ್ಧಿ ಆಗ್ತಾ ಹೋದಾಗ ದೇಹದ ಅಂಗಾಂಗಗಳೆಲ್ಲ ರಚನೆ ಆಗ್ತಾ ಹೋಗುತ್ತೆ. ಈ ಸೂಜಿ ದಾರ ಪೌಂಡ್ಸ್ ಹಿಡಿತಾರೆ ಅಂತೀವಲ್ಲ, ಸೂಯಸ ಚರಾಚರಂ ಅಂತ ಭಗವದ್ಗೀತೆಯಲ್ಲಿ. ಆ ಥರ ಏನು ಅಂದರೆ ಪ್ರತಿಯೊಂದು ಜೀವಕೋಶಗಳು ಹೆಡಿತಾ ಪೋಣಿಸ್ತಾ ಹೋದಾಗ ಪರಮಾತ್ಮ ಮಣಿಗಣ ಪ್ರೋತ್ಸಾಹ ಇವ ಅಂತ ಅಂತಾನೆ. ಆ ಥರ ಮಣಿಯೊಳಗೆ ಮಣಿಯು ಪೋಣಿಸ್ತಾ ಹಾಗೆ ಲಿವರ್ಗೆ ಕೆಲವು ಜೀವಕೋಶಗಳು ಬೆಳೀತವೆ, ಹಾರ್ಟ್ಗೆ ಕೆಲವು ಜೀವಕೋಶಗಳು ಬೆಳೀತವೆ, ಸಲೈವರಿ ಗ್ಲ್ಯಾಂಡ್ಸ್ಗೆ ಒಂದು ಜೀವಕೋಶಗಳು ಬೆಳೀತವೆ, ನಮ್ಮ ಬ್ರೆಸ್ಟ್ಗೆ ಬೇರೆ ಜೀವಕೋಶಗಳು ಬೆಳೀತವೆ. ಮತ್ತು ಪ್ರತಿಯೊಂದು ಅಂಗಾಂಗಗಳಿಗೂ ಈ ಜೀವಕೋಶ ಹೆಣೆದು ಪರಮಾತ್ಮ ಕಡೆಗೆ ಮಗು ಸೃಷ್ಟಿ ಆಗೋದಕ್ಕೆ ಒಂದು ಅದ್ಭುತವಾದ ಶಿಶುವಿನ ಯಂತ್ರ ರಚನೆ ಆಗಿರುತ್ತೆ. ಈ ಯಂತ್ರ ಮಾತ್ರ ಅಲ್ಲ, ಇದು ಕಾರ್ಯಕ್ರಮಗಳ ಜೊತೆಗೆ ರೂಪುಗೊಂಡಂಥ ಯಂತ್ರ. ಯಾಕೆ ಹೇಳ್ತೀನಿ ಅಂತಂದರೆ, ಪ್ರತಿಯೊಂದು ಜೀವಕೋಶಗಳಲ್ಲೂ ಅದರದ್ದೇ ಆದ ಒಂದು ಕಾರ್ಯಕ್ರಮ ಇರುತ್ತೆ. ಯಾವಾಗ ನಮ್ಮ ಜೀನ್ಸು ಸ್ಟ್ರಾಂಗಾಗಿ ನಮ್ಮ ತಂದೆ ತಾಯಿಯಿಂದ ಬಂದಿರುತ್ತೆ, ಆವಾಗ 50 ವರ್ಷ ಕ್ರಾಸ್ ಮಾಡೋದು ಕಷ್ಟ ಇಲ್ಲ ಅಂತ ಹೇಳ್ತೀವಿ ನಾವು. ಹೀಗಾಗಿ ಪ್ರತಿಯೊಂದು ಜೀನ್ಗೂ ಅದರದ್ದೇ ಕಾರ್ಯಕ್ರಮ ಇರುತ್ತೆ. ಪ್ರತಿಯೊಂದು ಜೀವಕೋಶದಲ್ಲೂ ಒಂದು 30,000ರಿಂದ 80,000 ಜೀನ್ಗಳಿರ್ತವೆ. 23 ಕ್ರೋಮೋಸೋಮು, 30,000ರಿಂದ 80,000 ಜೀನ್ಗಳಿರ್ತವೆ. ಪ್ರತಿಯೊಂದು ಜೀನ್ಗೂ ಅದರದೇ ಆದ ಕಾರ್ಯಕ್ರಮಗಳು ಮತ್ತು ಅದರದೇ ಆದ ಅಧಿಕಾರಗಳಿರ್ತವೆ. ಈಗ ನನ್ನಲ್ಲಿ ಒಂದು ಜೀನ್ ಕೆಲಸ ಏನಪ್ಪ ಅಂತಂದರೆ, ನನ್ನ ಗ್ಲೂಕೋಸ್ ತೊಗೊಂಡಂಥ ಮಾಲಿಕ್ಯೂಲ್ನ ಡೈಜೆಸ್ಟ್ ಮಾಡೋದಕ್ಕೆ ಅದು ಸಿದ್ಧವಾಗಿರುತ್ತೆ. ಅದನ್ನು ಸೆಲ್ಲೊಳಕ್ಕೆ ರಿಸೀವ್ ಮಾಡದೆ ಅದು ಕೆಲಸ, ಅದನ್ನು ಜೀರ್ಣ ಮಾಡದೆ ಅದು ಕೆಲಸ. ಇನ್ನೊಂದು ಜೀನ್ಗೆ ಏನು ಕೆಲಸ ಇರುತ್ತೆ, ಪ್ರೋಟೀನ್ಸ್ ಮಾಲಿಕ್ಯೂಲ್ಸ್ ಡೈಜೆಸ್ಟ್ ಮಾಡೋದು. ಹೀಗಾಗಿ ಇನ್ನೊಂದು ಜೀನ್ಗಳಿಗೆ ಫ್ಯಾಟ್ ಮಾಲಿಕ್ಯೂಲ್ಸನ್ನು ಇದು ಮಾಡೋದು. ಹೀಗಾಗಿ ಪ್ರತಿಯೊಂದು ಜೀನ್ಗಳಿಗೂ ಅದರದೇ ಆದ ಕಾರ್ಯಕ್ರಮ ಇರುತ್ತೆ. ಆ ಜೀನ್ಗಳಿಂದ ನಾವು ಓಡಾಡೋ ರೀತಿ, ನಗಾಡೋ ರೀತಿ, ಮಾತಾಡೋ ರೀತಿ ಮತ್ತು ಪ್ರತಿಯೊಂದು ನಾವು ಕಾರ್ಯಕ್ರಮಗಳು ರೂಪಿಸ್ಕೊಳ್ಳೋದು ಅದರ ಪ್ರಭಾವದಿಂದಲೇ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಹೀಗಾಗಿ ಕ್ಯಾನ್ಸರ್ಗೆ ಹೇಗೆ ಸಂಬಂಧ ಕಲ್ಪಿಸ್ತಿದ್ದೀನಿ ಅಂತಂದರೆ, ನಮ್ಮ ಕ್ಯಾನ್ಸರ್ ಪ್ರಾರಂಭ ಆಗೋದೇ ಒಂದು ಕ್ಯಾನ್ಸರ್ ಒಂದು ಜೀವಕೋಶದ ಮೂಲೆಯಲ್ಲಿರುವಂಥ ಒಂದು ಜೀನಲ್ಲಿ ಆಲ್ಟ್ರ್ ಆದಾಗ, ಆಲ್ಟ್ರ್ ಅಂದರೆ ಬದಲಾವಣೆ ಆದಾಗ. ಈ ಬದಲಾವಣೆಗೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ನಮ್ಮ ಕಾರ್ಸಿನೋಜೆನ್ಸ್ ಅಂತೀವಿ. ಕಾರ್ಸಿನೋಜೆನ್ಸ್ ಅಂದರೆ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್. ಈ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟು ಯಾವ ರೂಪದಲ್ಲಾದ್ರೂ ಇರ್ಬೋದು. ಸಾಮಾನ್ಯ ನಾವು ಕಾಣುವಂಥದ್ದು ತಂಬಾಕು, ಮದ್ಯಪಾನ, ಆಹಾರದ ವ್ಯತ್ಯಾಸ ಮತ್ತು ರೇಡಿಯೇಷನ್, ಸೂರ್ಯ ವಿಕಿರಣಗಳು, ಇವೆಲ್ಲ ಸಾಮಾನ್ಯವಾಗಿ ಕಂಡುಬರುವಂಥ ಕಾರಣಗಳು. ಆದರೆ ಅದನ್ನು ವಿಜ್ಞಾನಿಗಳು 3 ರೀತಿ ವಿಂಗಡಿಸ್ತಾರೆ ಕಾರ್ಸಿನೋಜೆನ್ಸನ್ನು. ಮುಖ್ಯವಾಗಿ ಬಯೋಲಾಜಿಕಲ್ ಅಂತಂದರೆ ಇನ್ಫೆಕ್ಷನ್ನಿಂದ ಬರುವಂಥದ್ದು ಕಾರಣಗಳು. ಆ ಇನ್ಫೆಕ್ಷನ್ ಕಾರಣಗಳು ಒಂದು ಬ್ಯಾಕ್ಟೀರಿಯಾ ಮತ್ತು 16 ವೈರಸಸ್ಗಳು ಗುರುತಿಸಲಾಗಿದೆ. ಅದು ಮುಖ್ಯವಾಗಿ ಬ್ಯಾಕ್ಟೀರಿಯಾ ಅಂದರೆ ಹೀಲಿಯೋಬ್ಯಾಕ್ಟರ್ ಪೈಲೋರೈ ಅನ್ನೋದು ಒಂದು ಬ್ಯಾಕ್ಟೀರಿಯಾ, ಅದು ಜಠರದ ಕ್ಯಾನ್ಸರ್ನಲ್ಲಿ ಪಾತ್ರವಹಿಸುತ್ತದೆ. ಹಾಗೂ ಹಲವಾರು ವೈರಾಣುಗಳು ಹಲವಾರು ಕ್ಯಾನ್ಸರ್ಗಳು ಬರೋದಕ್ಕೆ ಕಾರಣ ಆಗುತ್ತದೆ. ನಮ್ಮ ಗರ್ಭಗೋರಳಿನ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ HPV ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸಸ್. ಹಾಗೂ ಲಿವರ್ ಕ್ಯಾನ್ಸರ್ ಕಾರಣ ಹೆಪಟೈಟಿಸ್ B ವೈರಸ್, ಇದು ಕೂಡ ನಮ್ಮಲ್ಲಿ ಜಾಸ್ತಿ ಆಗ್ತಾಯಿದೆ. ಗರ್ಭಗೋರಳಿನ ಕ್ಯಾನ್ಸರ್ ಕೂಡ ತೀವ್ರ ವೇಗದಲ್ಲಿ ಜಾಸ್ತಿ ಆಗ್ತಾಯಿದೆ ನಮ್ಮ ಮಹಿಳೆಯರಲ್ಲಿ. ಕಾರಣ ಸೋಂಕೆ. ಇದ್ರ ಜೊತೆಗೆ HIV ಇನ್ಫೆಕ್ಷನ್ ಬಂದಂಥ ಪೇಷಂಟ್ಗಳಲ್ಲಿ ಈ ಕ್ಯಾನ್ಸರ್ ಅನ್ನೋದು ಬಹಳ ಸಾಮಾನ್ಯ ಆಗಿಬಿಡುತ್ತೆ.
ಎಚ್ ಐ ವಿ ಪೇಷಂಟ್ಗಳು ಸಾಮಾನ್ಯವಾಗಿ ಅಂತಿಮವಾಗಿ 2 ರೋಗಗಳಿಗೆ ಈಡಾಗ್ತಾರೆ. ಒಂದು ಇನ್ಫೆಕ್ಷನ್ನು, ಇನ್ನೊಂದು ಕ್ಯಾನ್ಸರು. ಆ ಕ್ಯಾನ್ಸರ್ನ ಮುಖ್ಯವಾಗಿ ನಾನ್ ಹಾಡ್ಜಿಕಿನ್ ಲಿಂಫೋಮಾ ಅಂತೀವಿ, ಅದು 200 ಪಟ್ಟು ಜಾಸ್ತಿ ಎಚ್ ಐ ವಿ ಇನ್ಫೆಕ್ಷನ್ ಇದ್ದವರಲ್ಲಿ. ಅದು ಕೂಡ ವೈರಸ್ಗೆ ಸಂಬಂಧಪಟ್ಟಿದ್ದು. ಇವೆಲ್ಲ ಯಾಕೆ ಕಾರಣ ಅಂತಂದರೆ ನಮ್ಮಲ್ಲಿ ಇಮ್ಯುನೋ ಡಿಫಿಷಿಯನ್ಸಿ ಪ್ರೊಡ್ಯೂಸ್ ಮಾಡೋದ್ರಿಂದ, ಹಾಗೂ ಯಾವುದೇ ವೈರಾಣುಗಳಾಗಲಿ ಬ್ಯಾಕ್ಟೀರಿಯಾಗಳಾಗಲಿ ನಮ್ಮಲ್ಲಿ ಆಕ್ರಮಣ ಮಾಡೋದು ನಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್ ಅಥವಾ ಇಮ್ಯುನಿಟಿ ಕಮ್ಮಿ ಆದಾಗ. ಇಮ್ಯುನಿಟಿ ಕಮ್ಮಿ ಆದ ಕಾರಣ ನಾವು ತಿನ್ನುವಂಥ ಆಹಾರಗಳು, ನಾವು ಮಾಡೋವಂಥ ವಿರಾಮಗಳು ಇವೆಲ್ಲ ಮೂಲ ಕಾರಣಗಳಾಗುತ್ತೆ. ಹೀಗಾಗಿ ಮೊದಲನೇ ಕಾರಣ ನಾನು ಹೇಳಿದೆ ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಅಂತ. ಅದರೊಳಗೆ ಕೆಲವು ವೈರಾಣುಗಳು, ಕೆಲವು ಬ್ಯಾಕ್ಟೀರಿಯಾ, ಒಂದೇ ಒಂಥರ ಪ್ಯಾರಾಸೈಟ್ ಅಂತೀವಿ, ಶಿಸ್ಟೋಸೋಮಾ ಅಂತ ಒಂದು ಪ್ಯಾರಾಸೈಟು, ಅದು ಬ್ಲ್ಯಾಡರ್ ಒಳಗೆ ಸೇರಿಕೊಂಡಾಗ, ಅಂದರೆ ಯೂರಿನಲ್ ಬ್ಲ್ಯಾಡರ್ ಒಳಗೆ ಸೇರಿಕೊಂಡಾಗ ಅದು ಯೂರಿನಲ್ ಬ್ಲ್ಯಾಡರ್ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ಇದು ಬಯೋಲಾಜಿಕಲ್ ಫ್ಯಾಕ್ಟರ್ಸ್. ಇನ್ನು ಫಿಸಿಕಲ್ ಫ್ಯಾಕ್ಟರ್ಸ್ ಅಂತೀವಿ. ಫಿಸಿಕಲ್ ಫ್ಯಾಕ್ಟರ್ಸ್ ಅಂದರೆ ಈ ರೇಡಿಯೇಷನ್ ಮುಖ್ಯ. ನಮ್ಮ ಸೂರ್ಯನಿಂದ ಬಂದಂಥ ವಿಕಿರಣಗಳಲ್ಲಿ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಅಂತೀವಿ. ಅಲ್ಟ್ರಾ ವೈಲೆಟ್ ರೇಡಿಯೇಷನು ಸೂರ್ಯನಿಂದ ಬಂದಂಥ ವರಪ್ರಸಾದ, ಅದು ನಮಗೆ ಬೇಕೇ ಬೇಕು ಸಣ್ಣ ಅಮೌಂಟ್ನಲ್ಲಿ. ಆದರೆ ಅದೇ ವಿಕಿರಣ ನಮ್ಮ ಓಝೋನ್ ಲೇಯರ್ ಪದರದ ಛಿದ್ರತೆಯಿಂದಾಗಿ ಅತಿ ಜಾಸ್ತಿಯಾಗಿ ಎಂಟ್ರಾಗ್ತಾಯಿದೆ ಭೂಮಿಗೆ. ಅದು ಜಾಸ್ತಿ ಆದಾಗ ಅದು ನ್ಯಾಚುರಲಿ ಎಲ್ಲ ಪ್ರಾಣಿ ಪಶು ಪಕ್ಷಿಗಳ ಮೇಲೂ ತನ್ನ ದಾಳಿ ಮಾಡಿ ಏನು ಪೂರಕವಾಗಿರಬೇಕಾಯಿತು ಅದನ್ನು ಮಾರಕವಾಗಿ ಪರಿವರ್ತನೆಗೊಳ್ತಾ ಇದೆ. ಹಾಗಾಗಿ ಜೀವಕೋಶಗಳಲ್ಲಿ ಪರಿವರ್ತನೆ ಆಗೋ ಸಾಧ್ಯತೆ ಇರ್ತವೆ. ಇವಾಗ ಸೂರ್ಯ ಸ್ಥಾನ ಅಂತ ಮಾಡ್ತಾರೆ. ಆ ಸಮುದ್ರ ಸ್ಥಾನದಲ್ಲಿ ಸಾಮಾನ್ಯವಾಗಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಲ್ಲಿ ಸ್ಕಿನ್ ಕ್ಯಾನ್ಸರ್ಸ್ ಬಹಳ ಸರ್ವೇ ಸಾಮಾನ್ಯ. ಅಲ್ಲಿ ಅತ್ಯಂತ ಜಾಸ್ತಿ ಇರುವಂಥ ಕ್ಯಾನ್ಸರ್ ಅದು. ಮುಖ್ಯವಾದ ಕಾರಣ ಅಲ್ಲಿ ಸೋಲಾರ್ ರೇಡಿಯೇಷನ್ ವಿತ್ ಅಲ್ಟ್ರಾ ವೈಲೆಟ್ ರೇಸ್. ಅಲ್ಲಿ ಇನ್ನೊಂದು ಮುಖ್ಯ ಕಾರಣ ಆ ಓಝೋನ್ ಲೇಯರ್ ಛಿದ್ರ ಆಗಿರೋದು. ಓಝೋನ್ ಲೇಯರ್ ಅಂದರೆ ಅದು ಮೋಡ ಇದ್ದಂಗೆ ಅಷ್ಟೇ. ಅದು ನಮ್ಮ ಸಾಮಾನ್ಯವಾಗಿ ಮಳೆ ಕೊಡುವಂಥ ಮೋಡ 5 ಕಿಲೋಮೀಟ್ರ್ ಎತ್ತರದಲ್ಲಿದ್ದರೆ, ಈ ಓಝೋನ್ ಲೇಯರ್ 15 ಕಿಲೋಮೀಟ್ರ್ ಎತ್ತರದಲ್ಲಿರುತ್ತೆ. ಆ 15 ಕಿಲೋಮೀಟ್ರ್ ಎತ್ತರದಿರೋ ಮೋಡ ಮುಖ್ಯವಾದ ಕಾರ್ಯಕ್ರಮ ಸೂರ್ಯನಿಂದ ಬಂದಂಥ ಬೆಳಕಿನಲ್ಲಿರುವಂಥ ಅಲ್ಟ್ರಾ ವೈಲೆಟ್ ಅತಿ ನೇರಳೆ ಬಣ್ಣನ ಹೀರಿಕೊಂಡು ಭೂಮಿಗೆ ಎಷ್ಟು ಬೇಕು, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದೇವನ ದಯದಿಂದ ಬರ್ತಾ ಇರ್ತದು. ಆದರೆ ಮಾನವನ ಮಂಗದಾಟದಿಂದ ಕಾರ್ಬನ್ಸ್ ಅಂತೀವಿ, ಅದು ಜಾಸ್ತಿ ಉತ್ಪತ್ತಿಯಾಗಿ ಅದರಿಂದ ಓಝೋನ್ ಲೇಯರೆಲ್ಲ ವಿಚ್ಛಿದ್ರ ಆಗ್ತಾಯಿದೆ ಆಲ್ ಓವರ್ ದಿ ವರ್ಲ್ಡ್. ಅದು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಂತೂ ಜಾಸ್ತಿ ಆಗಿದೆ, ಪೋಲಾರ್ ರೀಜನ್ಸ್ನಂತೂ ಜಾಸ್ತಿ ಆಗಿದೆ. ಹೀಗಾಗಿ ಆ ಭಾಗದ ಜನಕ್ಕೆ ವಿಕಿರಣಗಳ ದಾಳಿ ಜಾಸ್ತಿ. ಅದು ಬಿಟ್ಟರೆ ನೀವು ಕಂಡಿರ್ಬೋದು, ವಿಕಿರಣಗಳಲ್ಲಿ ಮುಖ್ಯವಾದ ಸಮಸ್ಯೆ ಅದು ಫಿಸಿಕಲ್ ಫ್ಯಾಕ್ಟರ್. ಅದು ಇನ್ನೊಂದು ವಿಕಿರಣ ಅಂತಂದರೆ ಮಾನವನೇ ನಿರ್ಮಿಸಿದಂಥ ವಿಕಿರಣಗಳು. ಈ ಎಕ್ಸ್ರೇಗಳು ಜಾಸ್ತಿ ತೆಗೆಯೋದ್ರಿಂದಲೂ ಕೂಡ ಕೆಲವು ಕ್ಯಾನ್ಸರ್ಗೆ ಕಾರಣ ಅಂತ ಅಂತೀವಿ. ಅದು ಸ್ತನದ ಕ್ಯಾನ್ಸರ್ಗೂ ತೊಂದರೆ ಆಗ್ಬೋದು, ಇಲ್ಲದೇ ಇದ್ದರೆ ಲಂಗ್ ಕ್ಯಾನ್ಸರ್ಗೂ ಕೆಲವು ಮಟ್ಟಿಗೆ ಪೂರಕವಾಗ್ಬೋದು. ಹೀಗಾಗಿ ವಿಕಿರಣಗಳನ್ನು ಫಿಸಿಕಲ್ ಫ್ಯಾಕ್ಟರ್ಸ್ ಅಂತೀವಿ. ಇನ್ನೊಂದು ಮೊಬೈಲು ನಾನ್ ಅಯೋನೈಸಿಂಗ್ ರೇಡಿಯೇಷನ್, ಅದು ಸಾಮಾನ್ಯವಾಗಿ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡಲ್ಲ. ಆದರೂ ಕೂಡ ಎಷ್ಟೋ ವಿಶ್ವ ಆರೋಗ್ಯ ಸಂಸ್ಥೆಯವರ ಹೇಳಿಕೆ ಪ್ರಕಾರ ಈ ಮೊಬೈಲ್ ಯೂಸೇಜ್ ಅತಿಯಾದಾಗ ಮತ್ತು ಯಾವಾಗಲೂ ಅದರ ತೊಡಗಿಸ್ಕೊಂಡಾಗ ಮಾತಿನಲ್ಲಿ ಅದರ ಪ್ರಭಾವದಿಂದ ಕೆಲವರಿಗೆ ಮಿದುಳಿನ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿವೆ ಅಂತ ಒಪ್ಕೊಂಡಿದ್ದಾರೆ. ಅವರು ಪಾಸಿಬಲ್ ಫ್ಯಾಕ್ಟರ್ ಅಂತ ಒಪ್ಕೊಂಡಿದ್ದಾರೆ. ಪ್ರಾಬಬಲ್ ಅಥವಾ ಪಾಸಿಬಲ್ ಫ್ಯಾಕ್ಟರ್ ಅಂತ ಒಪ್ಕೊಂಡಿದ್ದಾರೆ. ಕನ್ಫರ್ಮೇಟರಿ ಫ್ಯಾಕ್ಟರ್ ಅಂತ ಒಪ್ಕೊಂಡಿಲ್ಲ. ಆದರೂ ಕೂಡ ನಮ್ಮ ಮೊಬೈಲ್ನ ಆದಷ್ಟು ಚಾಕಚಕ್ಯತೆಯಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡೋದಕ್ಕೆ ಉಪಯೋಗಿಸ್ಕೊಂಡು ಕಮ್ಯುನಿಕೇಷನ್ ಮಾತ್ರ ಹೇಳಬೇಕು. ಟಾಕಿಂಗ್ ಟೈಮ್ 2 ಮಿನಿಟ್ಸ್ ಅಂತ ಹೇಳ್ತೀವಿ. 2 ಮಿನಿಟ್ಸ್ ಮಾತ್ರ ಮಾತಾಡೋದು ಅಭ್ಯಾಸ ಮಾಡ್ಕೋಬೇಕು. ನಮ್ಮ ಮಹಿಳೆಯರಲ್ಲಾಗಲಿ, ನಮ್ಮ ಕಾಲೇಜ್ ವಿದ್ಯಾರ್ಥಿನಿಯರಲ್ಲಾಗಲಿ ಈ ಮೊಬೈಲ್ ಗೀಡ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಗಂಟೆಗಟ್ಟಲೆ ನೋಡಿದ್ದೀನಿ. ಸಂಜೆ ಹೊತ್ತೆಲ್ಲ ಕಾಲೇಜಿಂದ ಮನೆಗೆ ಹೋಗುವವರೆಗೂ ಪೂರ್ತಿ ದಾರಿದಲ್ಲಿ ಏನು ಬರ್ತಾಯಿದೆ ನೋಡ್ದಲ್ಲೇ, ಬಸ್ ಸ್ಟ್ಯಾಂಡ್ನಲ್ಲಿ ಯಾರು ಕೂತಿದ್ದಾರೆ ಏನು ನೋಡ್ದಲ್ಲೇ ಗಂಟೆಗಟ್ಟಲೆ ನಿರರ್ಗಳೋ ಮಾತಾಡ್ತಿರ್ತಾರೆ. ಇದೆಲ್ಲ ಅಪಾಯಕಾರಿ. ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮೊಬೈಲ್ ಯೂಸೇಜು. ಇದಕ್ಕೆ ಫಿಸಿಕಲ್ ಫ್ಯಾಕ್ಟರ್ ಅಂತೀವಿ. ಅದ್ರ ಜೊತೆ ಇನ್ನೊಂದು ಫಿಸಿಕಲ್ ಫ್ಯಾಕ್ಟರ್ ಏನಪ್ಪ ಅಂದರೆ ಪ್ರೆಷರ್. ಈ ಲಾಡಿ ಕ್ಯಾನ್ಸರ್ ಅಂತೀವಿ. ಲಾಡಿ ಕ್ಯಾನ್ಸರ್ ಅಂದರೆ ತಮ್ಮ ಕೆಲವು ಉತ್ತರ ಕರ್ನಾಟಕದ ಮಹಿಳೆಯರಲ್ಲಿ ಅಥವಾ ನಮ್ಮ ಕರ್ನಾಟಕದ ಮಹಿಳೆಯರಲ್ಲೇ ಸೀರೆ ಉಡುವಾಗ ಲಂಗಕ್ಕೆ ಲಾಡಿ ಬಿಗಿಯ ಕಟ್ಟೋದ್ರಿಂದ ಆ ಚರ್ಮದಲ್ಲೇ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಲಾಡಿ ಕ್ಯಾನ್ಸರ್ ಅಂತೀವಿ. ಕೆಲವರು ಪಂಚೆ ಉಡುವಾಗ ಕೂಡ ಟೈಟಾಗಿ ಕಟ್ಟೋದ್ರಿಂದ ಹಿಂದಿನ ಕಾಲದಲ್ಲಿ ಅದು ಜಾಸ್ತಿ ಕಾಣಿಸ್ತಾ ಇತ್ತದು. ಹಾಗೆಯೇ ಕಾಶ್ಮೀರದಲ್ಲಿ ಕೆಲವು ವ್ಯವಸ್ಥೆ ಇದೆ. ಏನು ಅಂದರೆ ಅಲ್ಲಿ ಅತಿ ಚಳಿ ಆದಾಗ
ಒಂದು ಕಾಂಗ್ರಿ ಅಂತ ಒಂದು ಮಡಿಕೆ ಉಪಯೋಗಿಸ್ತಾರೆ. ಆ ಕಾಂಗ್ರಿ ಒಳಕ್ಕೆ ಕೆಲವು ಕೆಂಡ ಹಾಕ್ಬಿಟ್ಟು ಚಳಿ ತಡೆಯೋಕ್ಕೋಸ್ಕರ ಆ ಕಾಂಗ್ರಿನ ಹೊಟ್ಟೆ ಸುತ್ತಲೂ ಕಟ್ಕೊಂಬಿಟ್ಟು ಬಟ್ಟೆ ಬಿಗಿದು ಕಟ್ಬಿಟ್ಟು ಮಲ್ಕೋತಾರೆ, ತಡೆಯಲಾಗದಂಥ ಚಳಿ ತಡ್ಕೊಳ್ಳೋಕ್ಕೋಸ್ಕರ. ಆವಾಗ ಅಲ್ಲೇ ಕಾಂಗ್ರಿ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿರ್ತವೆ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ನಮ್ಮ ಆಂಧ್ರ ಪ್ರದೇಶದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಇಂದಿಗೂ ಇದೆ, ಈ ಚುಟ್ಟಾ ಸೇರ್ತಾರಲ್ಲ, ಚುಟ್ಟಾ ಸೇದುವಾಗ ಅದನ್ನು ರಿವರ್ಸ್ ಚುಟ್ಟಾ ಶುರು ಮಾಡ್ತಾರೆ. ಅಂದರೆ ಅದಕ್ಕೆ ಹಚ್ಬಿಟ್ಟು ಬೆಂಕಿ ಚುಟ್ಟ ಹಚ್ಬಿಟ್ಟು ಅದನ್ನು ರಿವರ್ಸ್ ಇಟ್ಕೊಂಡು ಬಾಯಿ ನೋಡಿ ಇಟ್ಕೊಂಡು ಅದನ್ನು ಸೇದುವಂಥ ಚಟ ಇದೆ. ಅವ್ರಿಗೆ ಪ್ಯಾಲೆಟ್ ಕ್ಯಾನ್ಸರ್ ಅಂದರೆ ಅಂಗಳಿನ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ. ಇದೆಲ್ಲ ನೋಡಿದಾಗ ಮತ್ತು ಹಾಗೆಯೇ ಇನ್ನೊಂದು ಉದಾಹರಣೆ ಹೇಳೋದಾದರೆ, ಜಾಪನೀಸ್ದಲ್ಲಿ ಕೋಲನ್ ಕ್ಯಾನ್ಸರ್ ಭಾಳ ಕಮ್ಮಿ ಇತ್ತು ಮುಂಚೆ. ಅದೇ ಜಾಪನೀಸು ಕಾರಣಾಂತರದಿಂದ ಅಮೆರಿಕಾ ಹೋಗಿ ಸೆಟ್ಲಾದರೆ ಅವರಲ್ಲಿ ಒಂದು 5 ವರ್ಷಗಳ ನಂತರ ಅಮೆರಿಕಾದಲ್ಲಿ ಯಾವ ಥರ ಕೋಲನ್ ಕ್ಯಾನ್ಸರ್ ಜಾಸ್ತಿ ಇದೆ ಅದೇ ಥರ ಅವ್ರಿಗೂ ಆ ಕೋಲನ್ ಕ್ಯಾನ್ಸರ್ ಬರೋಕ್ಕೆ ಶುರುವಾಯಿತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಾಮಾಜಿಕ ನಡವಳಿಕೆಗಳು, ಸಾಮಾಜಿಕ ಕೇಳ್ತೀವಿ ಅಭ್ಯಾಸಗಳು ಎಷ್ಟು ಪೂರಕವಾಗುತ್ತೆ ನಮ್ಮ ಕ್ಯಾನ್ಸರ್ ಬರೋದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಹೀಗಾಗಿ ಈಗ ತಂಬಾಕು ಇಲ್ಲದೇ ಇದ್ದಕ್ಕಾದ್ರೆ, ಈಗ 500, 600, 700 ವರ್ಷಗಳ ಹಿಂದೆ ತಂಬಾಕು ಇಲ್ಲದೇ ಇದ್ದಾಗ ಅವಾಗ ಈ ಲಂಗ್ ಕ್ಯಾನ್ಸರು ಅದೆಲ್ಲ ಬಹಳ ಇರಲೇ ಇಲ್ಲ ಅಂತ ರೆಕಾರ್ಡ್ಗಳಿವೆ. ಆದರೂ ಕೂಡ ಈ ತಂಬಾಕು ಅಭ್ಯಾಸ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಮಹಿಳೆಯರಲ್ಲೂ ಈ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ, ಮತ್ತು ನವಯೌವನದ ಯುವಕ ಯುವತಿಯರಲ್ಲೂ ಈ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ. ಡೆಲ್ಲಿಲಂತೂ ಆ ಪೊಲ್ಯೂಷನ್ ಜೊತೆಗೆ ಈ ತಂಬಾಕು ಜೊತೆಗೆ ಸೇರಿದಾಗ ಸುಮಾರು ಹಾವಳಿ ಆಗ್ತಾಯಿದೆ. ಲಂಗ್ ಕ್ಯಾನ್ಸರ್ನ ಭೀತಿ ಮತ್ತು ಕಾಯಿಲೆಯ ಪ್ರಗತಿ ಜಾಸ್ತಿ ಆಗ್ತಾಯಿದೆ. ಅಲ್ಲಿ ಬಹಳ ಭೀತಿಯಿಂದ ಬದುಕ್ತಾಯಿದ್ದಾರೆ ಜನಗಳು ಲಂಗ್ ಕ್ಯಾನ್ಸರ್ನಾಗಿ. ಯಾಕೆಂದರೆ ಲಂಗ್ ಕ್ಯಾನ್ಸರು ಒಂದು ಸರಿ ಬಂದರೆ ಅದು ಉಳಿಯೋದು ಬಹಳ ಕಷ್ಟ. 1 ವರ್ಷ, 2 ವರ್ಷ, 3 ವರ್ಷ ಬದುಕ್ಬೋದು. ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಚಿಕಿತ್ಸೆ ಆವಿಷ್ಕಾರಗಳಾಗಿರೋದ್ರಿಂದ ಮೊದಲ ಹಂತದಲ್ಲಿ ಗುರುತಿಸ್ಬೋದು. ಹಾಗಾಗಿ 5ರಿಂದ 10 ವರ್ಷ ಬದುಕೋ ಉದಾಹರಣೆಗಳಿವೆ. ಇದಕ್ಕೆ ಪೂರ್ವಕವಾಗಿ ಇನ್ನು ಕೆಲವು ಎಕ್ಸಾಂಪಲ್ಸ್ ಕೊಡೋದು ಒಳ್ಳೆಯದು ಅನಿಸುತ್ತೆ. ನಮ್ಮ ಗರ್ಭಗೊರಳಿನ ಕ್ಯಾನ್ಸರ್ ಅಂತೀವಲ್ಲ, ಗರ್ಭಗೊರಳಿನ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ ನಾನು ಹೇಳಿದೆ ಸೋಂಕು, HPV ವೈರಸ್ಸು. ಆ ಸೋಂಕು ಹೇಗೆ ಉತ್ಪತ್ತಿ ಆಗುತ್ತೆ? ನಮ್ಮ ನೈರ್ಮಲ್ಯ ಕಾಪಾಡದೇ ಇರೋದೇ ಮುಖ್ಯವಾದ ಕಾರಣ. ನಮ್ಮ ಜನಾಂಗವನ್ನು ಶುಚಿತ್ವವಾಗಿ ಇಟ್ಕೊಳ್ದಲ್ಲೇ, ಮುಟ್ಟಾದಾಗ ಪ್ಯಾಡ್ಗಳನ್ನು ಸರಿಯಾಗಿ ಉಪಯೋಗಿಸ್ತಾನೆ, ಅವಾಗವಾಗ ನೀರಿನಿಂದ ವಾಶ್ ಮಾಡ್ಕೊಳ್ತಾನೆ ಮಹಿಳೆಯರು ದಿನಗಳಲ್ಲಿ ಮುಂದೂಡ್ತಾ ಹೋಗೋದ್ರಿಂದ ಅಲ್ಲಿ HPV ವೈರಸ್ ಆಗೋಕ್ಕೆ ಸಾಧ್ಯವಾಗುತ್ತದೆ. ಹಾಗೂ HPV ವೈರಸ್ ಎಂಟ್ರಿ ಇನ್ನೊಂದು ಯಾವ ರೀತಿ ಅಂದರೆ ಲೈಂಗಿಕ ಕ್ರಿಯೆಯಿಂದ. ಸಾಮಾನ್ಯವಾಗಿ ನಾವು ಮದುವೆ ಮಾಡೋ ವಯಸ್ಸೇ 17ರಿಂದ 21. ಆದರೆ ಕಾರಣಾಂತರಗಳಿಂದ ಚಿಕ್ಕ ವಯಸ್ಸಲ್ಲಿ ಮದುವೆಯಾಗಿ 15 ವರ್ಷಕ್ಕೆ ಲೈಂಗಿಕ ಸಂಪರ್ಕಕ್ಕೊಳಗಾದ ಯುವತಿಯರಲ್ಲಿ ಈ ಗರ್ಭಗೊರಳಿನ ಕ್ಯಾನ್ಸರು ಮುಂದಿನ ದಿನಗಳಲ್ಲಿ ಬರೋ ಚಾನ್ಸ್ಗಳು ಜಾಸ್ತಿ ಅಂತ ಗೊತ್ತಾಗಿದೆ. ಇದು ನೈರ್ಮಲ್ಯದ ವಿಚಾರ ಹಾಗೂ ನಮ್ಮ ಸಮಾಜದ ಪದ್ಧತಿಗಳ ವಿಚಾರ. ಇದು ನಮ್ಮ ಜನಗಳಲ್ಲಿ ಮನದಟ್ಟಾಗಬೇಕು. ಇದು ನಮ್ಮ ವಿಲೇಜನ್ನು ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರು ನೈರ್ಮಲ್ಯದ ಕಡೆ ಬಹಳ ಗಮನ ಕೊಡಲೇಬೇಕು. ಇದರ ವ್ಯಾಕ್ಸಿನೇಷನ್ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಈ ಮುಖ್ಯವಾಗಿ ಗಮನಿಸಬೇಕೇನಪ್ಪ ಅಂದರೆ, ಬಯೋಲಾಜಿಕಲ್ ಫ್ಯಾಕ್ಟರ್ಸು ಮತ್ತು ಫಿಸಿಕಲ್ ಫ್ಯಾಕ್ಟರ್ಸು ಯಾವ ರೀತಿ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಇದ್ರ ಜೊತೆಗೇ ಕೆಮಿಕಲ್ ಫ್ಯಾಕ್ಟರ್ಸ್ ಅಂದರೆ ಈ ಕೆಮಿಕಲ್ ಅಂದರೆ ಇವಾಗ ಸಾಮಾನ್ಯನಿಗೂ ಮನುಷ್ಯನಿಗೂ ಅರ್ಥ ಆಗುವಂಥ ಒಂದು ಇಂಗ್ಲೀಷ್ ಪದ. ಈ ಕೆಮಿಕಲ್ಸಿಂದನೇ ಪ್ರಪಂಚ ಉತ್ಪತ್ತಿಯಾಗಿರೋದು ಮತ್ತು ಮುಂದುವರಿತಾ ಇರೋದು. ಪ್ರತಿಯೊಂದು ಅಣುರೇಣುಗಳದ್ದು ಒಂದು ಕೆಮಿಕಲ್ ಇರುತ್ತೆ. ನಮ್ಮಲ್ಲಿರುವಂಥ ಪೀರಿಯಾಡಿಕ್ ಟೈಮ್ನಲ್ಲಿ 98ರಿಂದ 100 ಕೆಮಿಕಲ್ಸ್ ಇದೆ ಅಂತೀವಿ. ಆ ರೀತಿ ಇರುವಾಗ ಆ ಕೆಮಿಕಲ್ ಪ್ರಪಂಚ ಇತ್ತೀಚೆಗೆ ಅತ್ಯಂತ ವೇಗದಲ್ಲಿ ವೃದ್ಧಿ ಆಗ್ತಾ ಇದೆ ಆಲ್ ಓವರ್ ದಿ ವರ್ಲ್ಡ್. ನಾವು ತೊಗೊಳ್ಳೋಂಥ ತಂಬಾಕಿನಲ್ಲಿ 70,000 ಕೆಮಿಕಲ್ಸ್ ಇರುತ್ತೆ. ಒಂದು ಪಫ್ ತಂಬಾಕಿನಲ್ಲಿ 70,000 ಕೆಮಿಕಲ್ಸ್ ಇರುತ್ತೆ. 700 ಡಿಸೀಸ್ ಪ್ರೊಡ್ಯೂಸಿಂಗ್ ಏಜೆಂಟ್ಸ್ ಇರುತ್ತೆ. ಹಾಗೂ 70ರಿಂದ 75 ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಕಾರ್ಸಿನೋಜೆನ್ಸ್ ಇರುತ್ತೆ. ಇದು ನಿಜವಾಗಿ ಗಮನಿಸಬೇಕಾದ ವಿಷಯ ಅಲ್ವಾ? ಯಾಕೆಂತಂದರೆ ನಾವು ಕೆಮಿಕಲ್ಸ್ಗಳನ್ನ ನಾವೇ ಆಹ್ವಾನಿಸಿದರೆ ಅದಕ್ಕೆ ಕೊನೆಯೆಂದು ಮೊದಲೆಂದು ನಮ್ಮ ಯುವಕರಲ್ಲಿ ಜಾಸ್ತಿ ಆಗ್ತಾಯಿದೆ ತಂಬಾಕು ಸೇವನೆ. ಎಷ್ಟೋ ಕಾರ್ಯಕ್ರಮಗಳು ರೂಪಿಸಿಯೂ ನಾವೆಲ್ಲ ವೈದ್ಯರುಗಳ ಹೇಳಿಕೆಯಿಂದ ಎಷ್ಟೋ ಜನ ಕ್ಯಾನ್ಸರ್ ಈ ತಂಬಾಕು ಅಭ್ಯಾಸ ಬಿಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಬಿಟ್ಟಿದ್ದಾರೆ. ಎಷ್ಟೋ ಉತ್ತಮ ಜೀವನ ಮಾಡ್ತಾಯಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಆದರೆ ಯುವಜನರಲ್ಲಿ ಇದರ ಬಗ್ಗೆ ಅರಿವು ಬಹಳ ಕಮ್ಮಿ ಆಗ್ತಾಯಿದೆ. ಅವರು ಕಾರಣಾಂತರಗಳಿಂದ ಇದಕ್ಕೆ ಮೋಹಿತರಾಗ್ತಾ ಇದ್ದಾರೆ. ಮೋಹಿನಿ ಭಸ್ಮಾಸುರನ ಆಟ ಅಂತ ಅಂತೀವಿ ನಾವು ಇದನ್ನು. ಹಾಗಾಗಿ
ಅತ್ಯಂತ ವೇಗದಲ್ಲಿ ತಂಬಾಕು ಸೇವನೆ ಜಾಸ್ತಿ ಆಗ್ತಾಯಿದೆ. ಮತ್ತು ಲಂಗ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಗೂ ಇದು ಒಂದು ಮೂಲ ಪ್ರಕ್ರಿಯೆ ಅಂತ ಹೇಳ್ತೀವಿ. ಸ್ಟಮಕ್ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು, ಲುಕೀಮಿಯಾ, ಇದೆಲ್ಲದಕ್ಕೂ ಮೂಲವಾಗಿ ಕೆಲವು ಪ್ರಕ್ರಿಯೆಗಳು ಇದರೊಳಗೆ ಅಡಗಿರುತ್ತೆ. ಹಾಗಾಗಿ ದಯವಿಟ್ಟು ತಂಬಾಕನ್ನು ಎಷ್ಟು ಸಾಧ್ಯವೋ ಅಷ್ಟು ನಿಯಂತ್ರಿಸಿ ಅಂತ ಹೇಳಿದ್ರೆ ನಾನು ಬಿಟ್ಟೇ ಬಿಡಿ ಅಂತಲೇ ಹೇಳೋದು. ಅಭ್ಯಾಸ ಇದ್ದವ್ರು ಪೂರ್ಣವಾಗಿ ತ್ಯಜಿಸಿ. ಯಂಗ್ ಜನ್ರೇಷನ್ನವರು ದಯವಿಟ್ಟು ಒಂದೇ ಒಂದು ಮಂತ್ರವನ್ನು ಜ್ಞಾಪಕ ಇಟ್ಕೋಬೇಕು. ಯಾರೇ ಸಿಗರೇಟ್ ಆಫರ್ ಮಾಡಿದ್ರು ಕೂಡ ಸೇ ನೋ ಟು ಟೊಬ್ಯಾಕೋ ಅಂತ. ಸೇ ನೋ ಟು ಟೊಬ್ಯಾಕೋ ಅಂದರೆ ನನಗೆ ತಂಬಾಕು ಬೇಕಾಗಿಲ್ಲ, ಒಂದೇ ಮಾತನ್ನ ನೀವು ಧಿಕ್ಕರಿಸಿ ಹೇಳಿಬಿಟ್ರೆ ಆವಾಗ ಯಾರೋ ಆಫರ್ ಮಾಡೋಲ್ಲ ನಿಮಗೆ. ಹಾಗೂ ನಶಾ ಅಭ್ಯಾಸ ಕೆಲವರು ಇರ್ಬೋದು, ಅದ್ರ ಮೂಲಕನೂ ನಮ್ಮ ನೇಸೋಫ್ರೇಂಜಿಯಲ್ ಕ್ಯಾನ್ಸರ್, ಮೂಗಿನೊಳಗಿನ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ಹಾಗೂ ತಂಬಾಕು ಅಗಿಯೋದು ಇತ್ತೀಚಿನ ಯುವಕರು ಮತ್ತು ಮಕ್ಕಳಲ್ಲಿ ಜಾಸ್ತಿ ಆಗ್ತಾಯಿದೆ. ಇದರೊಳಗೆ ಕೆಲವು ಡ್ರಗ್ಸ್ಗಳನ್ನ ಆ್ಯಡ್ ಮಾಡಿಕೊಡ್ತಾರೆ, ಕೆಲವು ಕಂಪ್ನಿಗಳು ಆ್ಯಡ್ ಮಾಡೋದ್ರಿಂದ ಅದು ಅಡಿಕ್ಷನ್ ಆಗಿಬಿಡುತ್ತೆ. ಹೀಗಾಗಿ ತಂಬಾಕು ಜಗಿಯೋರಲ್ಲಿ ಬಾಯಿ ಕ್ಯಾನ್ಸರ್ ಸರ್ವೇ ಸಾಮಾನ್ಯ ಆಗ್ತಾಯಿದೆ. ಮೊನ್ನೆ ನಾಗ್ಪುರ್ನಲ್ಲಿ ಒಂದು ಸೈನಿಕರ ರಿಕ್ರೂಟ್ಮೆಂಟ್ಗೆ ಹೋದಾಗ 1000 ಜನ ಯುವಕರಲ್ಲಿ 490 ಜನಕ್ಕೆ ಬಾಯಿನಲ್ಲಿ ಕಾಯಿಲೆಗಳಿರೋದು ಗೊತ್ತಾಯಿತು. ಅದರೊಳಗೆ 50ಕ್ಕಿಂತ ಮಿಕ್ಕು ಪ್ರೀ ಕ್ಯಾನ್ಸರ್ ಸ್ಟೇಜಸ್ ಗೊತ್ತಾಯಿತು. ಪ್ರೀ ಕ್ಯಾನ್ಸರ್ ಸ್ಟೇಜಸ್ ಅಂದರೆ ಬಾಯಿನಲ್ಲಿ ಕ್ಯಾನ್ಸರ್ ಬರೋಕ್ಕೆ ಮುಂಚೆ ಇರುವಂಥ ಹಂತದ ಒಂದು ಬಿಳಿ ಮಚ್ಚೆಗಳು ಅಥವಾ ಕೆಂಪು ಮಚ್ಚೆಗಳು ಕಂಡು ಬಂತು. ಆಮೇಲೆ ಕೆಲವಾರು 116 ಯುವಕರಲ್ಲಿ ಕ್ಯಾನ್ಸರ್ ಇರುವುದೇ ಗುರುತಿಸಾಯಿತು. ಹಾಸನ್ ಮೆಡಿಕಲ್ ಕಾಲೇಜ್ ಇರೋ ಕ್ಯಾನ್ಸರ್ ಸೆಂಟರ್ನಲ್ಲಿ ದಿವಸಕ್ಕೆ 100ರಿಂದ 80 ರೋಗಿಗಳು ಹೊಸ್ತಾ ಬರ್ತಾ ಇರ್ತಾರೆ. ಅದರೊಳಗೆ ನಾವು ನೋಡಿದ ಹಾಗೆ ರೈತಾಪಿ ಜನಗಳೇ ಜಾಸ್ತಿ. ಅವರಲ್ಲಿ ಲಂಗ್ ಕ್ಯಾನ್ಸರ್ ಜಾಸ್ತಿ ಇದೆ, ಕಾರಣ ತಂಬಾಕು. ಸ್ಟಮಕ್ ಕ್ಯಾನ್ಸರ್ ಜಾಸ್ತಿ ಇದೆ, ಕಾರಣ ನಾನು ಹೇಳಿದಂಥ ಬ್ಯಾಕ್ಟೀರಿಯಾ ಅಥವಾ ಆಹಾರದ ವ್ಯತ್ಯಾಸಗಳು ಅಥವಾ ಪೆಸ್ಟಿಸೈಡ್ಸ್, ಕೆಮಿಕಲ್ಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಇವೆಲ್ಲ ಜಾಸ್ತಿ ಇರೋದು. ಈ ಕ್ರಿಮಿನಾಶಕ ಮತ್ತು ಕೀಟನಾಶಕಗಳು ಹೇಗೋ ಬೆರೆತ್ಬಿಡ್ತವೆ ನಮ್ಮ ಆಹಾರದ ಜೊತೆ. ಅದು ಯಾರೂ ಉದ್ದೇಶಪೂರ್ವಕ ಮಾಡಲ್ಲ, ಆದರೆ ಅದಕ್ಕೆ ಅಜ್ಞಾನದಿಂದ ನಾವು ಸ್ಟೋರ್ ಮಾಡೋವಂಥ ಹಗೆವಿನಲ್ಲಿ ಕೂಡ ಸೇರೋ ಸಾಧ್ಯತೆಗಳಿರ್ತವೆ. ಮತ್ತು ಬೆಳೆಗಳ ಕಟಾವು ಮಾಡುವಾಗಲೂ ಸೇರೋಕ್ಕೆ ಸಾಧ್ಯತೆಗಳಿರ್ತವೆ. ಮತ್ತು ನಾವು ಕಾರಣಾಂತರದಿಂದ ಕೆಲವು ಕೈಗಳನ್ನ ತೊಳ್ಕೊಳ್ದೇ ರೈತರ ಹತ್ರ ಉಪಯೋಗಿಸೋದ್ರಿಂದ ಅದು ಡೈರೆಕ್ಟಾಗಿ ಮೌತ್ ಮೂಲಕ ಎಂಟ್ರ್ ಆಗ್ಬೋದು, ಮತ್ತು ನಮ್ಮ ವಾಸನೆ ಮೂಲಕನೂ ಎಂಟ್ರ್ ಆಗ್ಬೋದು, ಚರ್ಮದ ಮೂಲಕನೂ ಎಂಟ್ರ್ ಆಗ್ಬೋದು. ಇವೆಲ್ಲ ಅಪಾಯಕಾರಿನೇ. ನಾನು ಹೇಳಿದಾಗೆ ಬಯಾಲಜಿಕಲ್ ಫ್ಯಾಕ್ಟರ್ಸು, ಕೆಮಿಕಲ್ ಫ್ಯಾಕ್ಟರ್ಸು ಮತ್ತು ಫಿಸಿಕಲ್ ಫ್ಯಾಕ್ಟರ್ಸು ಇವೆಲ್ಲ ಕಾರ್ಸಿನೋಜೆನ್ಸ್ ಅಂತೀವಿ. ಇದಕ್ಕೆ ಮೀರಿ ಇನ್ನೊಂದು ಬಯಾಲಜಿಕಲ್ ಫ್ಯಾಕ್ಟರ್ ಇದೆ, ಆಫ್ಲೋಟಾಕ್ಸಿನ್ಸ್ ಅಂತೀವಿ. ಆಫ್ಲೋಟಾಕ್ಸಿನ್ಸ್ ಅಂದರೆ ಒಂದು ಫಂಗಸ್ಸು. ಆ ಫಂಗಸ್ ನಿಮಗೆಲ್ಲ ಗೊತ್ತೇ ಇದೆ, ಕೇಳ್ತೀವಿ ಮೌಲ್ಡ್ ಅಂತೀವಲ್ಲ, ಅದು ಬ್ರೆಡ್ಡನ್ನು ನೀವು ಫ್ರಿಡ್ಜಲ್ಲಿಟ್ಟರೆ ಬೆಳೆದ್ಬಿಟ್ಟಿರುತ್ತಲ್ಲ ಬೆಳ್ಳಿಗೆ, ಅದು ಕೂಡ ಮೌಲ್ಡೇ. ಅವು ಕಡಲೆಕಾಯಿ ತಿನ್ನುವಾಗ ಅದರಲ್ಲಿ ಕಹಿ ಕಡಲೆಕಾಯಿ ಸಿಗುತ್ತಲ್ಲ, ಅದು ಒಂದು ಮೌಲ್ಡೇ. ಇವೆಲ್ಲ ಕ್ಯಾನ್ಸರ್ ಕಾರಕ. ನಮ್ಮ ದಕ್ಷಿಣ ಭಾರತದಲ್ಲಿ ಲಿವರ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋ ಕಾರಣ ಏನಪ್ಪ ಅಂದರೆ ಈ ಫಂಗಸ್ ಇನ್ಫೆಕ್ಷನ್ ಜಾಸ್ತಿ ಆಗಿರೋದ್ರಿಂದ, ಹೆಪಟೈಟಿಸ್ ಬಿ ವೈರಸ್ ಜಾಸ್ತಿ ಆಗ್ತಾ ಇರೋದ್ರಿಂದ. ಹೀಗಾಗಿ ನಾವು ಆದಷ್ಟು ಶುಚಿಯಾಗಿ ರುಚಿಯಾಗಿ ಇರೋದನ್ನು ಕಲಿಯೋಣ. ಈ ಕ್ಯಾನ್ಸರ್ಕಾರಕ ವಸ್ತುಗಳಿಂದ ಹೊರಗೆ ಬರೋದಕ್ಕೆ ಏನಾದರೂ ಮೂಲ ಮಂತ್ರ ಇದೆಯಾ ಅಂತ ಹುಡ್ಕೋಣ. ಆ ಮೂಲ ಮಂತ್ರ ಒಂದೇ ಒಂದು, ಏನಪ್ಪ ಅಂದರೆ ಟು ಬಿ ಗುಡ್ ಆ್ಯಂಡ್ ಟು ಡೂ ಗುಡ್. ಅಂದರೆ ನಮ್ಮನ್ನು ನಾವು ಆರೋಗ್ಯಪೂರ್ಣವಾಗಿ ನೋಡ್ಕೋಬೇಕಾಗುತ್ತೆ. ಈ ಕ್ಯಾನ್ಸರ್ಕಾರಕ ವಸ್ತುಗಳನ್ನು ಅವಾಯ್ಡ್ ಮಾಡಿದ್ರೆ ಕಲಿಬೇಕು ನಾವು. ಅದು ಆಹಾರದಲ್ಲಿರ್ಬೋದು, ಅಥವಾ ನಾವು ಮನಸ್ಸು ಬೇಕಾದಂಥ ಮಾಡುವಂಥ ವಿಹಾರಗಳು, ತಂಬಾಕು ಮದ್ಯಪಾನ ಸೇವನೆ ಇರ್ಬೋದು, ಅಥವಾ ನಮ್ಮ ಆಚರಣೆಗಳು ಕೆಲವೇ, ಅದ್ರ ಬಗ್ಗೆ ಹೇಳೋದು ಇನ್ನೂ ಕೂಲಂಕಷ ಇದೆ. ಮುಂದಿನ ಎಪಿಸೋಡ್ಗಳಿಂದ ಹೇಳ್ತೀನಿ.